ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಚಾನಲ್ ಹೆಸರು MS ಮೀಡಿಯಾ ನ್ಯೂಸ್. ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಹೊಸದಾಗಿ ನಮ್ಮ ಚಾನಲ್ ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ರತಿದಿನ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ. ದಯವಿಟ್ಟು ನಮ್ಮ MS ಮೀಡಿಯಾ ವಿಡಿಯೋಗಳನ್ನು ಪಬ್ಲಿಕ್ ಆ್ಯಪ್ನಲ್ಲಿ ಹಾಕಬೇಡಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಲೋಕೇಶ್ ಅಂತೇಳಿ. ಹೇಳಿ ಸರ್, ಇವತ್ತು ಏನು ಕಾರ್ಯಕ್ರಮ ಇವತ್ತು ದೀಕ್ಷಾಪರರಿಗೆ ರಾಮಾಯಣ ಹಬ್ಬ ಅಂತೇಳಿ TN ಪೇಟೆ ಏನಾಡು ಮಿತ್ರ ಅವರು ಇವತ್ತು ನಮ್ಮ ದೀಕ್ಷಾಪರರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಈ ನಮ್ಮ ಆಶ್ರಮದಲ್ಲಿ. ನಾವು ಎಲ್ಲ ಸುಮಾರು 15 ಜನ ಇದ್ದೀವಿ ದೀಕ್ಷಾ ತಗೊಂಡಿರ್ತಕ್ಕಂಥವ್ರು. ಎಲ್ಲರೂ ಇವತ್ತು ಊಟಕ್ಕೆ ಎಲ್ಲರೂ ಇಲ್ಲಿಗೆ ಬರೋಕ್ಕೆ ಹೇಳಿದ್ರು. ಎಲ್ಲ ಇಲ್ಲೇ ಬಂದು ಭೋಜನವನ್ನು ಸ್ವೀಕರಿಸ್ತಾ ಇದ್ದೀವಿ. ಏನು ದೀಕ್ಷೆ ತಗೊಂಡಿದ್ದೀರ ತಾವು? ಇದು ಬೊಮ್ಮನ ಸ್ವಾಮಿ ದೀಕ್ಷೆ ಅಂತೇಳಿ 21 ದಿವಸ ಅರ್ಧಮಂಗಲ 21 ದಿವಸ 4 ಸಲ ಸ್ನಾನ ಧ್ಯಾನ ಇರುತ್ತೆ. ಒನ್ ಟೈಮ್ ಊಟ 8 ರಿಂದ 10 ಗಂಟೆ ಒಳಗಡೆ ಮಾಡ್ತಾರೆ. ಈಗ ಊಟ ನೀರಾಗಲಿ ಸ್ವೀಕರಿಸಬೇಕು. 10 ಗಂಟೆ ಆದ ನಂತರ ಯಾವುದೇ ರೀತಿಯ ಆಹಾರವನ್ನು ಸ್ವೀಕರಿಸಂಗಿಲ್ಲ ಮತ್ತು ನೀರು ಕೂಡ ಸ್ವೀಕರಿಸಂಗಿಲ್ಲ. ಈ ದೀಕ್ಷೆ ತಗೊಂಡು ಹೋಗಿ ನೀವು ಎಲ್ಲಿ ಇದು ಮಾಡ್ತೀರಾ? ಇಲ್ಲಾಂದ್ರೆ ಇಲ್ಲೇ ನಾವು ದೀಕ್ಷೆ ತಗೊಂಡು ಮನೆಯಲ್ಲೇ ನಾವು ಎಲ್ಲ ಸ್ನಾನ ಗೀನ ಮಾಡಿಕೊಂಡು ಪೂಜೆ ಎಲ್ಲ ಅದು ಮನೆಯಲ್ಲೇ ಮಾಡ್ಕೊತೀವಿ. ಈಗ ಏನಾದ್ರು ಪ್ರೋಗ್ರಾಮ್ ಇದ್ದಾಗ ಈಗ ಬಂದು ಎಲ್ಲ ಇಲ್ಲೇ ಒಂದು ಪ್ರೋಗ್ರಾಮ್ನ ನಾವು ಕಾರ್ಯಕ್ರಮಗಳು ಮಾಡ್ಕೊತೀವಿ. ಇಲ್ಲಿ ದೇವಸ್ಥಾನ, ಇದು ಬೊಮ್ಮನ ಸ್ವಾಮಿದು ದೇವಸ್ಥಾನ ಕಟ್ಟಿ ಎಷ್ಟು ದಿನ ಆಯಿತು ಮಠ? ಇದು ಈ ಆಶ್ರಮ ಆಗೋದು 1 ವರ್ಷ ಆಯಿತು. ಹೊಸದಾಗಿ ನಿರ್ಮಾಣ ಮಾಡಿದ್ದೀವಿ. 1 ವರ್ಷ ಆಗಿದೆ. ಈಗ ಫೆಬ್ರವರಿ 14-18 ಬಂದರೆ 1 ವರ್ಷ ಆಗುತ್ತೆ ನಿರ್ಮಾಣ ಮಾಡಿ. ಈಗ ಇನ್ನೇ ಅದು ಹತ್ರ ಬಂದು ವರ್ಷೋತ್ಸವ ಮಾಡಬೇಕು. ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇವರಿಲ್ಲ. ನಾನು ನಿಮ್ಗೆ ಹೆಂಗೆ ಗೊತ್ತಾಯ್ತು ಆನಂದ್ರ ಗುರೂಜಿ ಅವರು ಇದ್ದಾರಂತ ನಿಮಗೆ? ನಾವು ನಮ್ಮ ತಂದೆಯವ್ರ ಕಾಲದಿಂದನೂ ನಾವು ಅವರ ಒಂದು ಇದರಲ್ಲೇ ನಡ್ಕೊಂಡ್ಬಂದಿದ್ದೀವಿ. ಅವಾಗಿಂದನೂ ನಾವು ಈ ಪೀಠದಲ್ಲೇ ಶಿಷ್ಯವೃತ್ತಿಗಳಾಗಿ ಹೀಗೆ ಬಂದು ಬರ್ತಾ ಇದ್ದೀವಿ. ಸೊ ಇವಾಗ ಎಲ್ಲಿರೋದು ಇದು ಗುರೂಜಿ? ಇದು ಮೈಸೂರಲ್ಲಿರೋದು. ಮೈಸೂರಲ್ಲಿ. ಮೈಸೂರಲ್ಲಿ ಎಷ್ಟು? ಚಿಪ್ಪಗಿರಿ ಮತ್ತು ರಾಯದುರ್ಗದಲ್ಲಿದೆ. ಪ್ಲಸ್ ಈಗ ಮೂಲಕ ಹೋಗ್ಬಿಟ್ಟು ಮೈಸೂರಲ್ಲಿದೆ. ಅಲ್ಲೇ ಜ್ಯೋತಿಕಟ್ಟೆ ಅಂತ ಇದೆ, ಅಲ್ಲೇ ಎಲ್ಲರೂ ಪೂಜೆ ಮಾಡ್ಕೊಳ್ಳೋದು. ಓಕೆ. ದೀಕ್ಷಾಪರರಿಗೆ ಎಲ್ಲರಿಗೂ